ಕೇರಳದ ವಯನಾಡಿನಿಂದ ದಿನಕ್ಕೊಂದು ಕರುಣಾಜನಕ ಕಥೆಗಳೇ ಹೊರಬರ್ತಿವೆ. ಪವಾಡ ಸದೃಶ ರೀತಿಯಲ್ಲಿ ಪಾರಾದವರು ಕಹಿ ದುರಂತ ನೆನೆದು ಕಣ್ಣೀರಿಡ್ತಿದ್ದಾರೆ. ಮತ್ತೊಂದು ಕಡೆ ಪ್ರಾಣಿಗಳೇ ಮನುಷ್ಯನ ಪ್ರಾಣ ಉಳಿಸಿರುವಂಥ ಅಚ್ಚರಿ ಘಟನೆಗಳು ಕೂಡ ನಡೆದಿವೆ. ಬನ್ನಿ ಬಗ್ಗೆ ರಿಪೋರ್ಟ್ ಇದೆ, ನೋಡೋಣ. ಸಾವಿನ ಮನೆಯಂತಾದ ವಯನಾಡಿನಲ್ಲಿ ಕಣ್ಣೀರ ಕೋಡಿ ನಿಲ್ತಿಲ್ಲ. ಅಗೆದಷ್ಟು ಶವಗಳು, ಬಗೆದಷ್ಟು ಕರುಣಾಜನಕ ಕಥೆಗಳು. ಹೌದು, ಪ್ರಕೃತಿಯ ತವರು ಮನೆಯಂತಿದ್ದ ವಯನಾಡಿನಲ್ಲಿ ಸೂತಕದ ಛಾಯೆ ಆವರಿಸಿದೆ. ನೂರಾರು ಮಂದಿ ಪ್ರಕೃತಿಯ ಮುನಿಸಿಗೆ ಬಲಿಯಾಗಿದ್ರೆ ಬದುಕುಳಿದವರು ತಮ್ಮವರನ್ನ ನೆನೆದು ಕಣ್ಣೀರಿಡ್ತಿದ್ದಾರೆ. ಸಾವನ್ನೇ ಗೆದ್ದು ಬಂದ ಜಯಮ್ಮ, ಹಸುಗಳಿಂದ ಉಳಿತು ಪ್ರಾಣ. ಕಣ್ಣ ಮುಂದೆಯೇ ಕೊಚ್ಚಿ ಹೋದ್ವು ಜಾನುವಾರು, ಕನ್ನಡತಿ ಕಣ್ಣೀರು. ಹೀಗೆ ಕಣ್ಣೀರು ಹಾಕ್ತಿದ್ದಾರಲ್ಲ, ಇವರ ಹೆಸರು ಜಯಮ್ಮ. ಮೂಲತಃ ಚಾಮರಾಜನಗರ ಜಿಲ್ಲೆಯವರು. 35 ವರ್ಷಗಳ ಹಿಂದೆ ಚೂರಲ್ಮಲಾಗೆ ಹೋಗಿದ್ರು. ಟೀ ಎಸ್ಟೇಟ್ನಲ್ಲಿ ಕೂಲಿ ಮಾಡುವುದರ ಜೊತೆಗೆ ಹೈನುಗಾರಿಕೆ ಮಾಡಿಕೊಂಡಿದ್ರು. ಗುಡ್ಡದ ಭೂತದ ಅಟ್ಟಹಾಸಕ್ಕೆ ಜಯಮ್ಮಾಳ ಬದುಕೆ ಸರ್ವನಾಶವಾಗಿ ಬಿಟ್ಟಿದೆ. ಇನ್ನು ಈಕೆಯೇ ಸಾಕಿದ್ದ ಹಸುಗಳೇ ಜಯಮ್ಮಾಳ ಪ್ರಾಣ ಉಳಿಸಿವೆ. ಹೌದು, ಗುಡ್ಡ ಕುಸಿದ ಅವತ್ತಿನ ದಿನ ದನ ಕರುಗಳು ಅರಚಲು ಶುರು ಮಾಡಿದ್ವಂತೆ. ಕೊಟ್ಟಿಗೆ ಬಳಿ ಹೋಗ್ತಿದ್ದಂತೆಯೇ ಜಯಮ್ಮ ದಿಗ್ಭ್ರಾಂತರಾಗಿ ಬಿಟ್ಟಿದ್ರು. ಸಮುದ್ರದ ಅಲೆಗಳು ಹರಿದು ಬಂದಂತೆ ನೀರು ರಭಸದಿಂದ ಬರ್ತಿತ್ತು. ಗುಡ್ಡ ಕುಸಿಯೋದಕ್ಕೆ ಶುರು ಮಾಡಿತ್ತು. ಭಯದಲ್ಲಿ ಜಯಮ್ಮ ತನ್ನ ಪತಿ ಮತ್ತೆ ಮಗನನ್ನ ಕರೆದ್ರು. ಈ ವೇಳೆ ಕೊಚ್ಚಿ ಹೋಗ್ತಿದ್ದ ಜಯಮ್ಮಾಳನ್ನ ಪಕ್ಕದ ಮನೆಯ ವಿನೋದಿ ಎಂಬಾತ ಕೈ ಹಿಡಿದು ಎಳೆದು ಜೀವ ಉಳಿಸಿಬಿಟ್ಟ. ಇನ್ನು ಎತ್ತರದ ಪ್ರದೇಶಕ್ಕೆ ಹೋದ ಜಯಮ್ಮ ಜೀವ ಉಳಿಸಿಕೊಂಡ್ರು. ಆದ್ರೆ ವಿಧಿಯಾಟ ಹೇಗಿದೆ ನೋಡಿ. ತನ್ನ ಒಡತಿಯ ಜೀವ ಉಳಿಸಿದ ಹಸುಗಳು ಈಕೆಯ ಕಣ್ಣ ಮುಂದೆಯೇ ಕೊಚ್ಚಿ ಹೋದ್ವು. ಏನು ಮಾಡಲಾಗದ ಪರಿಸ್ಥಿತಿ ನೆನೆದು ಜಯಮ್ಮ TV9 ಕ್ಯಾಮೆರಾ ಮುಂದೆ ಕಣ್ಣೀರಿಟ್ರು. ನಮ್ಮ ಬದುಕಿದ್ದು ಅಂದ್ರೆ ನಮ್ಮ ನೀರು ತುಂಬಕತ್ಲೆ, ನಮ್ಗೆ ನೀರು ತುಂಬಕತ್ಲೆ ನನ್ನ ಮಗ ಹಿಡ್ಕೊಂಡು ತಳ್ದು ನಾವು ಮೇಕತ್ತವ ಅಂತಂತಾನೆ ನನಗೆ ಆಯ್ತದ ಹತ್ತಕ. ಆಗ ನಾನು ಹಿಂಗೆ ನನ್ನ ಆದ್ನಿ ಮಗ ಮೇಲೆ ನಿಂತಿದ್ದ ಬಿನೋದು. ಆಗ ಕೈ ಕೊಡ್ತೆ, ಅಮ್ಮ ಮೇಲೆ ಕೆಳ್ಕಂಡ ನಮ್ಮನ್ನ. ತಿರ್ಗಾ ನನ್ನ ಮಗನು ತಿರ್ಗಾ ಕೊಟ್ಕೊಳಗೆ ಇದ್ನ. ಆಗ ಅವ ಸೀಟ್ ಹೊಡೆದಾಕ್ಬಿಟ್ಟು ಅಮ್ಮ ಮೇಲಿಂದ ಕೈ ಕೊಡ್ತೆ, ಅವನು ಹೇಳ್ಕಣ್ಣ. ಹಂಗೆ ನಮ್ಮ ಜೀವ ಬದುಕ್ತೆ. ನಮಗೆ ಬಾಕಿ ಹಸಕರಗಳು ನೋಡೋಕಿರ ನಮ್ಗೆ ಒತ್ತು ಸಿಕ್ನಿದೆ. ತಿರ್ಗಿ ಅದು ಏನಾಯ್ತೋ ಎತ್ತಾಯ್ತೋ ನಮ್ಮ ತಿರ್ಗಾ ತಂಗ ನೋಡಿದೆ. ವಯನಾಡಿನ ದುರಂತದಲ್ಲಿ ಜಯಮ್ಮ ಪ್ರಾಣಾಪಾಯದಿಂದ ಪಾರಾದ್ರು. ಆದ್ರೆ ಈಕೆಯ ಇಡೀ ಬದುಕು ಸರ್ವನಾಶವಾಗಿ ಬಿಟ್ಟಿದೆ. ಸದ್ಯ ಉಟ್ಟ ಬಟ್ಟೆಯಲ್ಲೇ ಮಗಳ ಮನೆಗೆ ಬಂದಿರೋ ಕುಟುಂಬ ಮುಂದೇನು ಅನ್ನೋ ಚಿಂತೆಗೆ ಕಂಗಾಲಾಗಿದೆ. ರಾತ್ರಿ ಇಡೀ 3 ಕಾಡಾನೆ ಕಾಲಿನಡಿ ಕಳೆದ ಅಜ್ಜಿ ಮೊಮ್ಮಗಳು. ಉಕ್ಕಿನ ಸೇತುವೆ ಎನ್ನುವ ಈ ಪವಾಡ ಸಂಭವಿಸಿದ ಜಾಗದಲ್ಲೇ ಇದಕ್ಕಿಂತ ಅದ್ಭುತ ಪವಾಡಗಳು ಘಟಿಸಿವೆ ನೋಡಿ. ಮಂಗಳವಾರ ನಸುಕಿನ ಜಾವ ವಯನಾಡಿನ ಕಾಫಿ ಪ್ಲಾಂಟೇಶನ್ ಒಂದರಲ್ಲಿ ಕಾಡಾನೆ ಅಜ್ಜಿ ಮೊಮ್ಮಗಳ ಜೀವ ಉಳಿಸಿದ ಅಚ್ಚರಿ ಘಟನೆ ಕೂಡ ನಡೆದಿದೆ. ಅದೇನು ಅಂತ ತೋರಿಸ್ತೀವಿ ನೋಡಿ. ಈ ಫೋಟೋದಲ್ಲಿ ಕಾಣ್ತಿದ್ದಾರಲ್ಲ, ಇವರ ಹೆಸರು ಸುಜಾತ. ಈ ಪುಟ್ಟ ಹುಡುಗಿ ಈಕೆಯ ಮೊಮ್ಮಗಳು. ಮಂಗಳವಾರ ಮಹಾಗಂಡಾಂತರದಿಂದ ಈ ಇಬ್ರು ಪಾರಾಗಿದ್ರು. ಆದ್ರೆ ಮನೆ ಕುಸಿಯುತ್ತಿದ್ದಂತೆ ತಕ್ಷಣ ಮೊಮ್ಮಗಳ ಕೈ ಹಿಡಿದ ಸುಜಾತ ಮನೆಯಿಂದ ಉಕ್ಕಿ ಹರಿಯುತ್ತಿದ್ದ ಹೊಳೆಗೆ ಧುಮುಕಿದ್ರು. ಹೊಳೆಯಲ್ಲಿ ಈಜಿ ಮೊಮ್ಮಗಳ ಸಮೇತ ದಡ ಸೇರಿದ್ರು. ಕಾಫಿ ಪ್ಲಾಂಟೇಶನ್ ಇರುವ ಬೆಟ್ಟ ಹತ್ತಲು ಆರಂಭಿಸಿದ್ರು. ಆದ್ರೆ ಆ ಕತ್ತಲ ರಾತ್ರಿಯಲ್ಲಿ ಅಜ್ಜಿ ಮೊಮ್ಮಗಳಿಗೆ ಕಾಡಾನೆ ಎದುರಾಗಿತ್ತು. ಇದರಿಂದ ಬೆಚ್ಚಿದ್ದ ಸುಜಾತ ಪ್ರಾರ್ಥನೆಯ ಮೊರೆ ಹೋಗಿದ್ರು. ನಮ್ಗೆ ಏನು ಮಾಡಬೇಡ ಅಂತ ಆನೆಯನ್ನ ಕೋರಿ ಆನೆಯ ಕಾಲಿನ ಎದುರೇ ಕೂತು ಬಿಟ್ಟಿದ್ದಾರೆ. ಅಚ್ಚರಿ ಅಂದ್ರೆ ಆನೆಯು ಇವರ ಎದುರು ಬೆಳಕು ಹರಿಯುವ ತನಕ ನಿಶ್ಚಲವಾಗಿ ನಿಂತು ಬಿಟ್ಟಿದೆ. ಪಕ್ಕದಲ್ಲಿದ್ದ ಮತ್ತೆರಡು ಆನೆಗಳು ಇವರಿಗೂ ಏನೂ ಮಾಡಿಲ್ಲ. ನನ್ನ ಎದುರು ಏನೂ ಮಾಡದೆ ನಿಂತ ಆನೆಯ ಕಣ್ಣುಗಳಲ್ಲೂ ನೀರು ತುಂಬಿತ್ತಂತೆ. ಉಕ್ಕಿದ ಹೊಳೆ ಮತ್ತು ಕಾಡಾನೆಯಿಂದಲೂ ಪಾರಾದ ಅಜ್ಜಿ ಈಗ ಮೊಮ್ಮಗಳ ಜೊತೆಗೆ ನಿರಾಶ್ರಿತರ ಕ್ಯಾಂಪ್ನಲ್ಲಿದ್ದಾರೆ. ವಯನಾಡು ಗುಡ್ಡ ಕುಸಿತ ದುರಂತದಲ್ಲಿ 360 ಬಲಿ. ಗುಡ್ಡ ಕುಸಿತ ದುರಂತದ ಸಾವಿನ ಸಂಖ್ಯೆ ಏರಿಕೆಯಾಗುತ್ತಲೇ ಇದೆ. ಸದ್ಯ 360 ಮಂದಿ ಗುಡ್ಡದ ಭೂತಕ್ಕೆ ಜೀವ ಚೆಲ್ಲಿದ್ದಾರೆ. ಕಣ್ಮರೆಯಾದ 250ಕ್ಕೂ ಹೆಚ್ಚು ಮಂದಿಗಾಗಿ ಶೋಧ ಕಾರ್ಯ ನಡೆದಿದೆ. ಈ ಪೈಕಿ 49 ಮಕ್ಕಳ ಸುಳಿವು ಈವರೆಗೆ ಸಿಕ್ಕಿಲ್ಲ ಅನ್ನೋದು ಜೀವ ಜಲ್ಲೆನ್ನುವಂತಿದೆ.
ಕೇರಳದ ವಯನಾಡು ಸಂತ್ರಸ್ತರಿಗೆ ಬಿಬಿಎಂಪಿ ನೆರವು. ವಯನಾಡಿನ ದುರಂತಕ್ಕೆ ಮಿಡಿಯದವರಿಲ್ಲ. ಈಗ ಬಿಬಿಎಂಪಿ ಕೂಡ ದುರಂತ ಪೀಡಿತ ಜನರಿಗೆ ಸಹಾಯ ಹಸ್ತ ಚಾಚಿದೆ. ಸಂತ್ರಸ್ತರಿಗೆ 2 ಗೂಡ್ಸ್ ವಾಹನಗಳಲ್ಲಿ ಅಗತ್ಯ ವಸ್ತುಗಳನ್ನು ಕಳಿಸಿಕೊಟ್ಟಿದೆ. ಆಹಾರ ಪದಾರ್ಥ, ಅಗತ್ಯ ವಸ್ತುಗಳ ಜೊತೆ 5 ಲಕ್ಷ ನೆರವು ನೀಡಿದ್ದು ಬಿಬಿಎಂಪಿಯ 30 ನೌಕರರು ಕೂಡ ಕೇರಳಕ್ಕೆ ಬಂದಿಳಿದಿದ್ದಾರೆ. 100 ಮನೆ ನಿರ್ಮಾಣ ಮಾಡುವುದಾಗಿ ಸಿದ್ದರಾಮಯ್ಯ ಘೋಷಣೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನಿನ್ನೆಯಷ್ಟೇ ವಯನಾಡಿನಲ್ಲಿ 100 ಮನೆ ನಿರ್ಮಿಸುವುದಾಗಿ ವಾಗ್ದಾನ ನೀಡಿದ್ರು. ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಕೂಡ ಕೇರಳದ ಜೊತೆ ನಿಂತಿದ್ದಾರೆ. ಕರ್ನಾಟಕದಿಂದ 100 ಮನೆ ನಿರ್ಮಿಸಿ ಕೊಡುವುದಾಗಿ ಟ್ವೀಟ್ ಮಾಡಿದ್ದಾರೆ. ವಯನಾಡು ದುರಂತ ಸ್ಥಳಕ್ಕೆ ನಟ ಮೋಹನ್ ಲಾಲ್ ಭೇಟಿ ನೀಡಿದ್ರು. ಸೇನೆ ಯೂನಿಫಾರ್ಮ್ನಲ್ಲಿ ಭೇಟಿ ನೀಡಿದ ಮೋಹನ್ ಲಾಲ್ ಪರಿಸ್ಥಿತಿ ಅವಲೋಕಿಸಿದ್ರು. ಮುಂಡಕೈನಲ್ಲಿರುವ ಟೆರಿಟೋರಿಯಲ್ ಆರ್ಮಿ ಕ್ಯಾಂಪ್ನಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸುತ್ತಿರುವ ತಂಡದ ಜೊತೆ ಮಾತುಕತೆ ನಡೆಸಿದ್ರು. ಬ್ಯೂರೋ ರಿಪೋರ್ಟ್, TV9.